ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಆರಾಮದಿರಿ? ನಾವು ಆರಾಮದಿರಿ ನೋಡ್ರಿ. ನಾ ಏನು ಮಾಡಕತ್ತೀನಿ ಅಂತ ಗ್ಯಾಸ್ ಮಾಡ್ರಿ. ಏನು ಇಲ್ರಿ, ನಮ್ಮ ಹುಡುಗ ವಡಿ ಮಾಡ ಬಜ್ಜಿ ಮಾಡ ಅಂಥೇಳಿ ಗಂಟು ಬಿದ್ದುಬಿಟ್ಟ ನೋಡ್ರಿ. ಅದಕ್ಕಾಗಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಒಂದು 2-3 ಥರ ಹಿಟ್ಟು ಕುಡಿಸ್ತಾರೆ ರೀ. ಅಕ್ಕಿ ಹಿಟ್ಟು ಹಿಂಗೆ ಕುಡಿಸಿ ವಡಿ ಮಾಡ್ತೀವಿ ನೋಡ್ರಿ. ನಾವು ಈ ಕಡೆ ಜಾಸ್ತಿ ರೀ ಹಬ್ಬ ಹುಣ್ಣಿಮ್ಯಾಗ ಜಾಸ್ತಿ ನಾವು ಬಜ್ಜಿ ಅದನ್ನು ಇದು ಮಾಡೋದಿಲ್ಲ ರೀ. ಬಜ್ಜಿ ಅಥವಾ ಮಾಡಿದ್ರೆ ಇದು ಖಾರದ ಇದ್ರೀಗ ಅಡುಗೆ ವಡಿ ರೀ. ಹೀಗಾಗಿ ವಡಿ ಮಾಡತ್ತ ನೋಡ್ರಿ. ಇದ್ರ ಒಳಗೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಇದನ್ನೆಲ್ಲ ಹಾಕ್ಕೊಂಡು, ಅಕ್ಕಿ ಹಿಟ್ಟು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ರೀ. ಜೋಳದ ಹಿಟ್ಟು ಗೋಧಿ ಹಿಟ್ಟು ಅಷ್ಟು ಹಾಕ್ಕೊಂಡ್ರು ಇದು ಮತ್ತು ಸಿಮೆ ಆಕೈತ್ರಿ. ಮತ್ತು ವಡಿ ಹಿಟ್ಟು ಸ್ಪೆಷಲಾಗಿ ಬೀಸಿಸ್ಬೇಕು ರೀ. ಅದ್ರಾಗ ಸ್ಪೆಷಲಾಗಿ ಹೆಂಗೆ ಬೀಸೋದು ಅಂತಂದ್ರೆ ಇದ್ರ ಒಳಗೆ ರೀ ಕಡ್ಲಿ ಬ್ಯಾಳೆ, ಹೆಸರು ಬ್ಯಾಳೆ, ಹೆಸರು ಕಾಳು ಅಥವಾ ಹೆಸರು ಬ್ಯಾಳೆ ಮತ್ತು ಕಡ್ಲಿ ಬ್ಯಾಳೆ, ಅದ್ರೊಳಗೆ ಬಿಳಿ ಎಳ್ಳ, ಇನ್ನೂ ಅದಕ್ಕೆ ಏನೇನೋ ಹಾಕ್ತಾರೆ. ನನಗೆ ಗೊಂತಿದ್ದದ್ದು ನಾ ಈಗ ನಿಮಗಿಷ್ಟು ಹೇಳತ್ತೀನಿ ನೋಡ್ರಿ. ಅದನ್ನೆಲ್ಲ ಹಾಕಿ ಬೀಸಿಸ್ಕೊಂಬಂದು ವಡಿ ಹಿಟ್ಟು ಬೀಸ್ಕೊಂಬಂದ್ರೆ ಅದು ಸ್ಪೆಷಲಾಗಿ ವಡಿ ನೋಡ್ರಿ. ಇವು ಹಿಟ್ಟು ಹಾಕಿ ಮಾಡುವಂಥ ವಡಿ ನೋಡ್ರಿ. ಇದು ಗೋಧಿ ಹಿಟ್ಟು, ಜೋಳದ ಹಿಟ್ಟು. ಈಗ ಇದ್ರ ಒಳಗೆ ನಾನು ಏನು ಹಾಕೀನಿ ಅಂತಂದ್ರೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಏನ್ರಿ ಇದು ಅಜ್ವಾನ, ಜೀರಿಗೆ ಮತ್ತು ಹಸಿ ಖಾರ, ಉಪ್ಪ, ಸೋಡಾ ಬಳಸಿಲ್ರಿ ನಾನು. ಸೋಡಾ ಹಾಕ್ತೇನೆ ಅನ್ನೋರು ಹಾಕ್ಬೋದು ರೀ. ಬೇಡಪ್ಪ ನಮಗೆ ಸೋಡಾ ಆಗಿ ಬರೋದಿಲ್ಲ ಅನ್ನೋರು ಬಿಡ್ಬೋದು ರೀ. ನಮ್ಮ ಮನೆಯವ್ರ ಹುಡುಗರಿಗೆ ಯಾರಿಗೂ ನಾನು ಜಾಸ್ತಿ ಅಡುಗೆ ಮಾಡಿದ್ರೆ ಸೋಡಾ ಯೂಸ್ ಮಾಡೋದಿಲ್ಲ ರೀ. ಹೀಗಾಗಿ ನಾ ಸೋಡಾ ಹಾಕಿಲ್ಲ ನೋಡ್ರಿ. ಇದನ್ನೆಲ್ಲ ಹಾಕ್ಕೊಂಡು ನಾದ್ಕೊಳತ್ತೀನಿ ರೀ. ಇದನ್ನು ನಾದಿ ಸ್ವಲ್ಪ ಒಂದು 5 ನಿಮಿಷ ಇಟ್ಬಿಡ್ಬೇಕು ರೀ. ಇಟ್ಟು ಆಮೇಲೆ ನೆನಿತೈತ್ರಿ. ಇದು ನೆನೆದಿಂದ ಮಾಡ್ಬೇಕು ನೋಡ್ರಿ. ಸ್ವಲ್ಪ ಮೆತ್ತಗೆ ಬರ್ತೈತೆ ರೀ. ಇನ್ನೊಂದು ವಿಷಯ ರೀ, ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ ನಾದಬೇಕಾದ್ರೆ. ಅಂದ್ರೆ ಸ್ವಲ್ಪ ಸಾಫ್ಟಾಗಿ ಬರ್ತೈತೆ ರೀ ಆಮೇಲೆ ಹಿಟ್ಟು ವಡಿ ಮಾಡ್ಬೇಕಾದ್ರೆ. ಈಗ ಹಿಂಗೆ ನಾದಿ ನೋಡ್ರಿ. ಇದನ್ನು ಹಿಂಗೆ ಕಲಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಎಲ್ಲ ದಿನಸಲ್ಲಿ ಹಾಕಿ ಕಲಿಸ್ಕೊಂಡು ಇಟ್ಬಿಡ್ಬೇಕ್ರಿ. ಇದನ್ನ ಒಂದು 5 ನಿಮಿಷ ಇದೆ ನೆನಿಲ್ರಿ. ಈಗ ನೆನೆದ ಹಿಟ್ಟು ಹಿಂಗೆ ಬಂದೈತೆ ನೋಡ್ರಿ. ಹಿಂಗೆ ಬಟ್ಟೆ ಹಾಕಿದ್ರೆ ಒಳಗೆ ಹೋಗ್ತೈತ್ರಿ. ಈಗ ಇನ್ನೊಂದು ಸ್ವಲ್ಪ ನೆನೆದೈತ್ರಿ, ಅಷ್ಟೊಂದು ಭಾಳ ನೆನೆದಿಲ್ರಿ. ಭಾಳ ನೆನಿಬೇಕಂತಂದ್ರೆ ನಾವು ಬೆಳಿಗ್ಗೆ ವಡಿ ಮಾಡ್ಬೇಕಂತಂದ್ರೆ ಇವತ್ತು ರಾತ್ರಿ ಇದನ್ನ ಕಲಿಸಿಡ್ಬೇಕ್ರಿ. ಅಂದ್ರೆ ಇದು ಉಬ್ಬಿ ದೋಸೆ ಮಾಡೋತ್ನಾಗ ಹಿಟ್ಟು ಹೆಂಗೆ ಉಬ್ಬಿ ಬರ್ತದೆ ನೋಡ್ರಿ, ಹಂಗೆ ಉಬ್ಬಿ ಬರ್ತದೆ ರೀ. ಅದನ್ನು ನಾವು ಹೆಂಗೆ ತೊಗೋತೀವಿ ನೋಡ್ರಿ, ಹಿಂಗೆ ಉಂಡಿನ ಬರ್ತದೆ ರೀ ಅದು ಕೈ ಒಳಗೆ. ಅದು ಉಂಡೆ ಮಾಡ್ಕೊಂಡು ತೂತು ಹೊಡಿಬೇಕಾದ್ರೆ ಮಾಡ್ಕೋಬೋದು. ಇಲ್ಲ ಹಂಗೆ ನಾವು ಹಿಂಗೆ ತೆಗೆದು ತಟ್ಕೊಂಡು ಹಾಕೋತೀವಿ ಅಂದ್ರೆ ಹಂಗೂ ಮಾಡ್ಬೋದು ರೀ. ಹಂಗೆ ಆಗ್ಬೇಕ್ರಿ ಇದು ಹಿಟ್ಟು. ಇದು ಸ್ವಲ್ಪ ನೆನೆದಿದ್ರೆ ಇದು ಗಟ್ಟಿ ವಡಿ ಅಂದ್ರೆ ಅಷ್ಟೊಂದು ಇದಾಗೋದಿಲ್ಲ ರೀ, ಸ್ವಲ್ಪ ಗಟ್ಟಿ ಬರ್ತಾವ್ರಿ. ಈಗ ನಾ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋತೀನಿ ರೀ. ಹಚ್ಕೊಂಡು ಇದನ್ನು ತೊಗೊಂಡು ಹಿಂಗೆ ಮಾಡಿ ನೋಡ್ರಿ. ಈ ಥರ ಮಾಡ್ಬೇಕ್ರಿ. ಇದ್ರೊಳಗೆ ಬೇಕಾದ್ರೆ ಅವರು ಮತ್ತು ಶೇಂಗಾ ಪುಡಿ ಮಾಡಿ ಹಾಕ್ಕೋಬೋದ್ರಿ. ಅದು ಭಾಳ ಸಿಹಿ ಆಗ್ತಾವ್ರಿ. ಈಗ ಈ ಥರ ಬಂದೈತೆ ನೋಡ್ರಿ. ಇದನ್ನು ಈಗ ಎಣ್ಣೆ ಒಳಗೆ ಬಿಟ್ಕೋತೀನಿ ರೀ. ಒಂದು
ಒಮ್ಮೆ ಹಾಕಿದ್ರೆ ಒಂದು 3 ಆದರೂ ಈ ಥರ ಮಾಡಿ ಹಾಕ್ಬೇಕ್ರಿ. ಒಂದು ಜಾಗ ಎಷ್ಟು ಇರ್ತೈತಿ ಅಷ್ಟು. ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಇಟ್ಕೋಬೇಕ್ರಿ. ಅಂದ್ರೆ ಜಾಸ್ತಿ ಇಟ್ಕೊಂಡ್ರೆ ಅದು ಮೇಲೆ ಬೆಂದಿರ್ತೈತ್ರಿ, ಒಳಗೆ ಬೆಂದಿರಂಗಿಲ್ಲ, ಸ್ವಲ್ಪ ಹಸಿ ಇರ್ತೈತಿ. ಹಾಗಾಗಿ ಮೀಡಿಯಮ್ ಇಟ್ಕೊಂಡು ನಾವು ಮಾಡ್ಕೋಬೋದ್ರಿ. ಈಗ ನಾನು ಬಾಳ್ಗೆ ಒಳಗೆ 4 ಹಾಕ್ಕೊಂಡೇನ್ರಿ. ಸ್ಟ್ಯಾಂಡ್ ಒಂದು ನಮ್ಮ ಹುಡುಗರು